ಮ್ಯಾನಿಪುಲೇಟ್ ಎಷ್ಟು ಮನೆಯವರು ನಿಮ್ಮ ಬಂದು ಎಲ್ಲ ಹೇಳ್ಕೊಟ್ಟಿದ್ರಾ? ಈಗ ತಾನೇ ಬಿಗ್ ಬಾಸ್ ಇಂದ ಒಂದು ಪ್ರೋಮೋನ ಬಿಟ್ಟಿದ್ದಾರೆ. ಆ ಪ್ರೋಮೋದಲ್ಲಿ ರಾಶಿಕಾ ಮತ್ತೆ ರಕ್ಷಿತಾ ಇಬ್ರು ಜಗಳ ಆಡಿರೋದೇ ದೊಡ್ಡ ಸುದ್ದಿ ತರ ತೋರಿಸಿದ್ದಾರೆ. ಅದ್ರ ಜೊತೆಗೆ ಅಲ್ಲಿ ಅತಿ ಮುಖ್ಯವಾದ ಒಂದು ವಿಚಾರ ಲೀಕ್ ಆಗಿದೆ. ಇದು ಕಾವ್ಯಗೆ ಆಗಿ ಕಾವ್ಯ ತುಂಬಾ ಪಶ್ಚಾತ್ತಾಪ ಪಟ್ಟಿದ್ಲು. ಅದೇ ರೀತಿ ಈಗ ರಕ್ಷಿತಾ ಮತ್ತೆ ರಾಶಿಕಾ ಆಡಿದ ಜಗಳದಲ್ಲಿ ರಾಶಿಕಾಗೂ ಅದೇ ರೀತಿ ಕ್ಲಾಸ್ ತಗೋತಾರ ಅಥವಾ ಏನಾದರೂ ಪನಿಷ್ಮೆಂಟ್ ಆಗುತ್ತಾ ಅಂತ ನೋಡ್ಬೇಕು. ಏನಾಯ್ತು ಅಂತ ನೋಡ್ಕೊಂಡು ಬರೋಣ. ಈಗ ನಮಗೆ ತೋರಿಸಿರೋ ಒಂದು ಪ್ರೋಮೋದಲ್ಲಿ ಒಂದು ಬಾಲ್ಗೆ ಅವ್ರ ಫೋಟೋವನ್ನು ಅಂಟಿಸಿ ಯಾರು ಮನೆಯಿಂದ ಹೊರಗೋಗ್ಬೇಕು, ಯಾರು ಅಂದರೆ ನಾಮಿನೇಷನ್ ಮಾಡೋದಕ್ಕೆ ಒಂದು ಚಾನ್ಸ್ ಕೊಟ್ಟಿರ್ತಾರೆ. ಆ ಚಾನ್ಸಲ್ಲಿ ಯಾರು ನಿಮ್ಗೆ ಇಷ್ಟ ಇರಲ್ಲ ಮನೆಯಿಂದ ಹೋಗ್ಬೇಕು ಅವ್ರನ್ನ ಒಂದು ಬಾಲ್ಗೆ ಅವ್ರ ಫೋಟೋವನ್ನು ಅಂಟಿಸಿ ಕಿಕ್ ಔಟ್ ಮಾಡಿ ಒದಿಬೇಕು. ಅದನ್ನ ಒದಿಯೋದ್ರಿಂದ ಅದು ಎಕ್ಸಿಟ್ ಡೋರ್ ಇದೆಯಲ್ಲ ಆ ಕಡೆ ಹೊರಗಡೆ ಯಾರು ಕರೆಕ್ಟಾಗಿ ಬರುತ್ತೆ ಅವರು ಬಿಗ್ ಬಾಸ್ ಹೇಳ್ದಂಗೆ ನಾಮಿನೇಷನ್ ಆಗ್ತದೆ ಅಂತ ಒಂದು ಏನೋ ಟಾಸ್ಕ್ ಕೊಟ್ಟಿದ್ದಾರೆ. ಅದರಲ್ಲಿ ಅತಿ ಮುಖ್ಯವಾಗಿ ತೋರಿಸ್ತಿರೋದು ಯಾರ್ದು ಅಂತಂದ್ರೆ ರಾಶಿಕಾ ಮತ್ತು ರಕ್ಷಿತಾ ಇಬ್ಬರದೇ. ರಕ್ಷಿತಾ ಇಬ್ಬರದೇ ಕೊಟ್ಟಾಗ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಇವರಿಬ್ಬರದು ಮಾತು ವಿವಾದಗಳು ಸಿಕ್ಕಾಪಟ್ಟೆ ಜೋರಾಗಿ ಆಗ್ಬಿಟ್ಟಿದೆ. ನಿಜವಾಗ್ಲೂ ಕೂಡ ಒಬ್ರು ಹೋದ್ರೆ ಒಬ್ರು ಶುರು ಆಗ್ತಾವ್ರೆ. ನಿಜವಾಗ್ಲೂ ಇರೋದಿನ್ ಒಂದೂವರೆ ವಾರ ಅಷ್ಟೇ. ಈ ತರ ಜಗಳನ ಏನಾದ್ರು ಪ್ಲಾನ್ ಮಾಡ್ಕೊಂಡು ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಿಲ್ಲ. ಬರೀ ಜಗಳ ಬರೀ ದ್ವೇಷ. ಸುದೀಪ್ ಅವ್ರು ಹೇಳ್ದಂಗೆ ಆ ಸೀಸನ್ 12ರಲ್ಲಿ ಯಾರು ಕೂಡ ಬಿಗ್ ಬಾಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅಂದ್ರೆ ಬಿಗ್ ಬಾಸ್ ಹೇಳ್ತಾ ಇರೋದು ಯಾರು ಕರೆಕ್ಟಾಗಿ ಅರ್ಥನೇ ಮಾಡ್ಕೋತಾ ಇಲ್ಲ. ಇವ್ರು ಹೇಳ್ದಂಗೆ ಏನಂತಂದ್ರೆ ಬಿಗ್ ಬಾಸ್ ವಾರದ ಕೊನೆಯಲ್ಲಿ ಮಾತ್ರ ಕರೆಕ್ಟಾಗಿ ಎಲ್ಲರೂ ಸುಮ್ಮನೆ ಏನೂ ಗೊತ್ತಿಲ್ಲದೆ ಇರೋ ಪಾಪುಗಳ್ತಾ ಇರ್ತಾರೆ. ವಾರ ಪೂರ್ತಿ ಅರ್ಚಾಡ್ತಾರೆ, ಕಿರ್ಚಾಡ್ತಾರೆ. ಇದನ್ನೇ ರಾಶಿಕಾ ರಕ್ಷಿತಾಗಿ ಹೇಳ್ತಾಳೆ, ವಾರ ಪೂರ್ತಿ ಸಖತ್ತಾಗಿ ಏನು ಗೊತ್ತಿಲ್ಲದೆ ವಾರ ಪೂರ್ತಿ ಎಲ್ಲ ಜೋರ್ ಮಾಡ್ತೀಯ, ವಾರ ಎಂಟು ಬಂದಾಗ ಏನು ಗೊತ್ತಿಲ್ಲದೆ ಇರ್ತಾರೆ ಕೂತ್ಕತ್ತೀಯ ಅಂತ ಹೇಳ್ತಾರೆ. ಹೌದು, ಇದು ಬರೀ ರಕ್ಷಿತಾ ಒಬ್ರು ಮಾಡ್ತಿಲ್ಲ, ಮನೇಲಿರೋ ಎಲ್ಲರೂ ಸೇರಿ ರಾಶಿಕಾನು ಸೇರಿ ಇದೇ ಪ್ಲಾನ್ ಮಾಡ್ತಾರೆ. ಏನ್ ಅವ್ರ ಅರ್ಚಾಟ, ಏನ್ ಅವ್ರ ಕಿರ್ಚಾಟ, ಸಿಕ್ಕಾಪಟ್ಟೆ ಎಲ್ಲರೂ ಓವರ್ ಆಟಿಟ್ಯೂಡ್ ಮಾಡ್ತಾರೆ. ಸುದೀಪ್ ಅವ್ರು ಬಂದಾಗ ವೀಕೆಂಡಲ್ಲಿ ಬಂದಾಗ ಎಲ್ಲರೂ ಏನು ಗೊತ್ತಿಲ್ಲದ ಥರ ಆಯ್ತಾರೆ. ಸುದೀಪ್ ಅವ್ರು ಯಾರಿಗೆ ಬೈಬೇಕು, ಯಾರಿಗೆ ಹೇಳ್ಬೇಕು, ಅವ್ರ ಮುಖಗಳು ನೋಡಿದ್ರೆ ಸ್ಟಾರ್ಟಿಂಗ್ ಬಂದ ತಕ್ಷಣ ಒಂದ್ಸರಿ ನೋಡ್ತಾರೆ, ಏನು ಹೇಳೋದಪ್ಪ, ಏನು ಬಿಡೋದಪ್ಪ, ಈ ಥರ ಹಿಂಗೆ ಕುಂತವ್ರೆ, ಈ ಥರ ಸಖತ್ತ ಡ್ರೆಸ್ ಹಾಕೊಂಡು ಇಷ್ಟೊಂದು ಸಖತ್ತ ರೆಡಿ ಆಗವ್ರೆ. ನಾನು ಬಂದ ತಕ್ಷಣ ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಇವ್ರಿಗೆ ಬೈಯೋದು ಯಾರಿಗೆ ಬೈಯೋದು, ಯಾರಿಗೆ ಹೊಗಳೋದು, ಸುದೀಪ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಅನ್ಸುತ್ತೆ. ಆ ಥರ ಮಾಡ್ತಾರೆ. ಅವರು ಸುದೀಪ್ ಅವರೇ ಎಷ್ಟೋ ಬಾರಿ ಹೇಳಿದ್ದಾರೆ, ನೀವು ವಾರ ಪೂರ್ತಿ ಹಿಂಗಿರ್ತೀರಿ, ವಾರ ಅಂತ್ಯದಲ್ಲಿ ಮಾತ್ರ ಹಿಂಗಿರ್ತೀರಿ, ಇದೆಲ್ಲ ನಿಜವಾದದ್ದು. ಅಂದ್ರೆ ವ್ಯಕ್ತಿಗತದ ಆಟ ಏನಿದೆ ಅದನ್ನೇ ಹಂಗೆ ಇರಬೇಕು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ರಾಶಿಕಾ ಅವರು ರಕ್ಷಿತಾಗೆ ಅದನ್ನೇ ಹೇಳ್ತಾರೆ, ವಾರ ಪೂರ್ತಿ ನೀನು ಹೆಂಗೆಲ್ಲ ಇರ್ತೀಯ, ವಾರದ ಅಂತ್ಯದಲ್ಲಿ ಸುದೀಪ್ ಅವ್ರು ಬಂದಾಗ ಹಿಂಗಿರ್ತೀಯ ಅಂತ. ಅದನ್ನ ಎಲ್ಲರೂ ಮಾಡ್ತಾರೆ, ರಾಶಿಕಾನೂ ಮಾಡ್ತಿದ್ದಾರೆ. ಹಂಗಾಗಿ ಜೊತೆಗೆ ಇನ್ನೊಂದು ಮುಂದುವರೆದ ಒಂದು ಮಾತು ಏನು ಹೇಳಿದ್ದಾರೆ ಅಂತಂದ್ರೆ ಇದರಲ್ಲಿ ತೋರಿಸಿರುವಂಗೆ ನೀನು ಏನು ಅಂತ ನನಗೆ ಗೊತ್ತು, ಮತ್ತೆ ನೀನೇನು ಅಂತ ಹೊರಗಡೆ ಜನಕ್ಕೂ ಗೊತ್ತು, ನಮ್ಮ ಮನೆಯವ್ರಿಗೂ ಗೊತ್ತು, ನೀನು ಮ್ಯಾನಿಪ್ಯುಲೇಟ್ ಮಾಡ್ತೀಯಾ. ಎಲ್ಲರೂ ಅದೇ ಮಾಡ್ತಿದ್ದಾರೆ. ಏನು ರಕ್ಷಿತಾ ಒಬ್ಳು ಮಾಡ್ತಿಲ್ಲ, ಎಲ್ಲರೂ ಅಲ್ಲಿರೋರು ಎಲ್ಲರೂ ಕೂಡ ಮಾಡ್ತಿದ್ದಾರೆ. ಅದಕ್ಕೆ ರಕ್ಷಿತಾ ಮುಂದುವರೆದೊಂದು ಮಾತು ಹೇಳ್ತಿದ್ದಾಳೆ, ಏನಂತಂದ್ರೆ ಅಂದ್ರೆ ಇದನ್ನೆಲ್ಲ ನಿಮ್ಮ ಮನೆಯವ್ರು ಹೇಳ್ಕೊಟ್ಟಿದಾರಾ ಅಂದ್ರೆ ಇಲ್ಲಿ ಮುಖ್ಯವಾದ ವಿಚಾರ ಬರ್ತಿದೆ. ಇದು ನಿಜವಾಗ್ಲೂ ಕೂಡ ಸುದೀಪ್ ಅವ್ರಿಗೆ ತಲೆನೋವು ಬರುವಂತ ವಿಚಾರ. ಮತ್ತೆ ಬಿಗ್ ಬಾಸು ಈಗ ಆಲ್ರೆಡಿ ಒಂದ್ಸಾರಿ ವಾರ್ನ್ ಮಾಡಿತ್ತು. ಯಾರಿಗೆ? ಕಾವ್ಯ ಮತ್ತೆ ಅವ್ರ ಫ್ಯಾಮಿಲಿಗೆ. ಇವರು ಎಲ್ಲ ಫ್ಯಾಮಿಲಿ ವೀಕಲ್ಲಿ ಎಲ್ಲ ಫ್ಯಾಮಿಲಿಯವರು ಬಂದು ಚೆನ್ನಾಗಿ ಮಾತಾಡಿಕೊಂಡು ಅವ್ರ ಮಕ್ಕಳಿಗಿಂತ ಹೆಚ್ಚಾಗಿ ಬೇರೆಯವ್ರನ್ನ ಒಪ್ಕೊಂಡು ಅವ್ರಿಗೆಲ್ಲ ಆಶೀರ್ವಾದ ಮಾಡಿ, ನೀವೆಲ್ಲ ಒಂದೇ ಮನೆ ಮಕ್ಕಳ ಥರ ಇರಬೇಕು, ನೀವೆಲ್ಲರೂ ಹೊರಗಡೆ ಬಂದಾಗ ನಮ್ಮ ಮನೆಗೆ ಊಟಕ್ಕೆ ಬನ್ನಿ, ಅಲ್ಲಿ ಬನ್ನಿ, ಇಲ್ಲಿ ಬನ್ನಿ ಅಂತ ಎಲ್ಲರೂ. ಅದರಲ್ಲೂ ಕೂಡ ಅಶ್ವಿನಿ ಗಿಲ್ಲಿ ಅವರ ಇದಂತೂ ಸೀಸನ್ 12ಅಲ್ಲಿ ನಂಬರ್ 1. ಆದರೆ ಅಶ್ವಿನಿ ಅವ್ರ ತಾಯಿ ಬಂದ ತಕ್ಷಣನೇ ಗಿಲ್ಲಿ ಎಲ್ಲಿ ಅಂತ ಕೇಳಿದ್ರು, ಖುಷಿಯಾಗಿ ಇದು ಮಾಡೋರು. ಗಿಲ್ಲಿ ಅವ್ರು ತೋರಿಸೋದು ಪ್ರೀತಿ ನೋಡಿ ಭಯ ಇದ್ರು ಕೂಡ ಆಮೇಲೆ ಅತ್ತೆ ಅಂತ ಕರೆಕ್ಟ್ ಸ್ಟಾರ್ಟ್ ಮಾಡ್ದ. ಆ ಥರ ಎಲ್ಲ ಮಾಡಿದ್ರು. ಮತ್ತೆ ಗಿಲ್ಲಿ ಕಾವ್ಯ ಅವರ ಫ್ಯಾಮಿಲಿ ಬಂದಾಗ ಹೇಗಿರ್ತಾರೆ ಅಂತ ಅನ್ಕೊಂಡಾಗ ಅವ್ರ ತಾಯಿ ಎಷ್ಟು ಪ್ರೀತಿಯಿಂದ ಹೇಳಿದ್ರು ಅಂದ್ರೆ ನಿಜವಾದ ತಾಯಿ ಗುಣ. ಇಷ್ಟೆಲ್ಲ ಬಂದವರಲ್ಲಿ ನನಗೆ ಕಾವ್ಯ ಅವ್ರ ತಾಯಿ ಮಾತು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅವ್ರೊಂದು ಮಾತು ಹೇಳಿದ್ರು, ಏನಂತಂದ್ರೆ ಗಿಲ್ಲಿ ಇಲ್ಲಿ ಇದುವರೆಗೂ ನೀನು ಎಲ್ಲೂ ಬಿಟ್ಕೊಟ್ಟಿಲ್ಲ ಕಾವ್ಯ, ನೀನ್ ಗಿಲ್ಲಿನ ಬಿಟ್ಕೊಡ್ಬೇಡ ಅಂತ ಹೇಳಿದ್ದಂತೂ ಸೂಪರ್. ಅವ್ರ ತಂದೆ ಬಂದು ಬ್ರಾಸ್ಲೆಟ್ ಹಾಕಿದ್ದು, ಆಮೇಲೆ ಅವ್ರ ತಮ್ಮ ಲಾಸ್ಟಲ್ಲಿ ನೀನು ಗಿಲ್ಲಿನ ಎಲ್ಲೂ ಬಿಟ್ಕೊಡೋಕೆ ಹೋಗ್ಬೇಡ ಅಂತ ಹೇಳಿದ್ರು. ಇವರೆಲ್ಲರೂ ಒಬ್ಬೊಬ್ರು ಒಂದೊಂಥರ ಬಂದು ಆಮೇಲೆ ಧ್ರುವಂತು ರಕ್ಷಿತಾ ಅವ್ರ ತಾಯಿ ಬಂದಾಗ ಧ್ರುವಂತು ರಕ್ಷಿತಾ ಏನೇನೆಲ್ಲ ಅಂತಿದ್ದಾನೆ, ಏನೆಲ್ಲ ಮಾಡಿದ್ದಾನೆ. ಆದರೆ ರಕ್ಷಿತಾ ಅವ್ರ ತಾಯಿ ಬಂದ ತಕ್ಷಣ ಹೋಗಿ ಅಡ್ಡಡ್ಡ ದೀರ್ಘನ ದಂಡ ನಮಸ್ಕಾರ ಮಾಡ್ಬಿಟ್ಟ, ಕಾಲು ಬಿದ್ದುಬಿಟ್ಟ. ಅಂದ್ರೆ ಅದು ಆಟದಲ್ಲಿ ಹಂಗೆ ಕೋಪದಲ್ಲಿ ಬರುತ್ತೆ ಸಹಜ. ಆದ್ರೆ ಅವ್ರದ್ದು ಒಂದೊಂದು ಒಳ್ಳೆ ವ್ಯಕ್ತಿತ್ವ ಇರುತ್ತೆ, ಅದು ಹಂಗಂತಲ್ಲ. ಆದ್ರೆ ರಕ್ಷಿತಾ ಕಾವ್ಯ ಮತ್ತೆ ಅವರ ತಾಯಿ ತಮ್ಮ ಬಂದಾಗ
ಇವ್ರು ಏನು ಮಾತಾಡಿದ್ರು, ಅದೇ ಹೊರಗಡೆ ಏನು ನಡೀತಾ ಇದೆ, ಸೋಷಿಯಲ್ ಮೀಡಿಯಲ್ಲಿ ಹ್ಯಾಂಡ್ಲ್ ಯಾರು ಮಾಡ್ತಿದ್ದಾರೆ ಅಂತನ್ನ ಪರ್ಸ್ನಲ್ ಆಗಿ ಹೊರಗಡೆದೆಲ್ಲ ಕೇಳಕ್ ಹೋಗ್ಬಿಟ್ಟಾಗ ಇದಕ್ಕೆ ಬಿಗ್ ಬಾಸ್ ವಾರ್ನ್ ಮಾಡಿ ಅವ್ರನ್ನ ಮನೆಯಿಂದ ಅವ್ರ ತಮ್ಮನ್ನ ಮತ್ತೆ ತಾಯಿನ ವಾಪಸ್ ಕಳ್ಸಿ ಆಮೇಲೆ ಮತ್ತೆ ಕರ್ಕೊಂಡಿದ್ರು. ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ ಹೊರಗಡೆದೆಲ್ಲ ಒಳಗಡೆ ಆಟ ಆಡ್ತಿರೋರ್ಗೆ ಗೊತ್ತಾಗ್ಬಿಟ್ರೆ ಏನು ಥ್ರಿಲ್ ಇರುತ್ತೆ. ಅಂದರೆ ಇಲ್ಲಿ ಒಳಗಡೆ ಕರ್ಸಿರೋದು ಬಿಗ್ ಬಾಸ್ ಗೆದ್ದು 50 ಲಕ್ಷ ತಗೊಳ್ಳೋದು ಮುಖ್ಯ ಅಲ್ಲ. ಬಿಗ್ ಬಾಸ್ ಅಂದರೆ ಒಂದು ವ್ಯಕ್ತಿಗತದ ಆಟ. ಒಂದು 3 ತಿಂಗಳು 4 ತಿಂಗಳು ಒಂದೇ ಮನೆಯಲ್ಲಿ ಯಾರ್ದು ಸಂಪರ್ಕ ಇಲ್ದೇ ನಿಜವಾದ ಒಂದು ವ್ಯಕ್ತಿತ್ವನ ಬೆಳೆಸ್ಕೊಳ್ಳುವಂಥದ್ದು ಅಥವಾ ತಮ್ಮೊಳಗಡೆ ಇರುವಂಥ ಒಂದು ವ್ಯಕ್ತಿತ್ವ ಯಾವುದಿರುತ್ತೆ ಅದನ್ನು ಬಿಟ್ಬಿಡುವಂಥದ್ದು. ನಿನ್ನೆ ಸುದೀಪ್ ಸರ್ ಅದೇ ಹೇಳಿದ್ರು, ನಿಮ್ಮ ಒಳಗಡೆ ಇರುವಂಥ ರಾಕ್ಷಸತನವನ್ನು ನಾನು ಹೊರಗಡೆ ಹಾಕಿ ನಿಮ್ಮ ಒಳ್ಳೆತನವನ್ನು ನಾನು ಇದು ಮಾಡೋಕ್ಕೋಸ್ಕರ ಮಾಡಿದೆ ಅಂತ. ಅದಕ್ಕೋಸ್ಕರ ಬಿಗ್ ಬಾಸ್ ಒಳಗಡೆ ಇರೋದು. ಹಂಗಂದ್ಬಿಟ್ಟು ಮನೆಯಿಂದ ಹೊರಗಡೆ ಬಂದವ್ರು ಹೊರಗಡೆಯಿಂದ ಒಳಗಡೆ ಬಂದವ್ರು ಎಲ್ಲರೂ ಹೇಳ್ಬಿಟ್ರೆ, ಓ ನಿನ್ಗೆ ಇಷ್ಟು ಫಾಲೋವರ್ಸ್ ಇದ್ದಾರೆ, ಇಷ್ಟು ಸಖತ್ತಾಗಿದ್ದಾರೆ, ನೀನು ಬೈತಿದ್ದಾರೆ, ನೀನು ಹೊಗಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ರೆ ಒಳಗಡೆ ಇವರು ಇನ್ನೂ ಒಂಥರ ಇಂಟು ಸಿಕ್ದಂಗೆ ಆಗ್ಬಿಡುತ್ತೆ. ಆ ಥರದಲ್ಲಿ ರಾಶಿಕಾ ನನಗೆ ಗೊತ್ತು ಹೊರಗಡೆ ಎಲ್ಲ ನಿನಗೆ ಯಾವ ಥರ ನೇಮ್ ಅದೆ ಅಂತ ನಮ್ಮ ಮನೆಯವ್ರಿಗೂ ಗೊತ್ತು ನಿನ್ನ ಬಗ್ಗೆ, ನೀನು ತುಂಬ ಮ್ಯಾನಿಪ್ಯುಲೇಟ್ ಮಾಡ್ತೀಯ ಅಂತಂದಾಗ ನೋಡಿ, ಚಿಕ್ಕ ಹುಡುಗಿ ಆದರೂ ಕೂಡ ರಕ್ಷಿತಾ ಸಖತ್ತಾಗಿ ಹೇಳೋದು ಏನಂತಂದರೆ, ಓ ಅಂದರೆ ನಿಮ್ಮ ಮನೆಯವರೆಲ್ಲರೂ ನಿನ್ಗೆ ಹೇಳ್ಕೊಟ್ಟಿದ್ದಾರಾ ಅಂದ ತಕ್ಷಣನೇ ಇದ್ದಕ್ಕಿದ್ದಂಗೆ ರಾಶಿಕ್ನಿಗೆ ರಿಯಲೈಸ್ ಆಯಿತು ಅಥವಾ ಗೊತ್ತಿಲ್ಲದೇ, ಇಲ್ಲ ಅಂದರೆ ಸುಮ್ಮನೆ ಹೇಳೋದು ಏನೋ ಗೊತ್ತಿಲ್ಲ, ನೀನು ನಮ್ಮ ಮನೆಯವ್ರ ಬಗ್ಗೆ ಎಲ್ಲ ಫ್ಯಾಮಿಲಿ ವಿಚಾರ ಎಲ್ಲ ತೆಗಿಬೇಡ ಅಂತೇಳಿ. ಅಯ್ಯ ತಾಯಿ, ಫ್ಯಾಮಿಲಿ ವಿಚಾರ ತೆಗ್ದಿದ್ದೆ ಈ ಪ್ರೋಮೋದಲ್ಲಿ ತೋರಿಸಿರೋ ನೀನೇ. ಫಸ್ಟು ರಾಶಿಕಾ ನೀನೇ ಫ್ಯಾಮಿಲಿ ವಿಚಾರ ತೆಗ್ದಿದ್ದು, ಅದು ಕೂಡ ಮುಂದುವರೆದು ಕಾವ್ಯ ಮಾಡಿದಂಥ ತಪ್ಪನ್ನು ನಿಮಗೆ ಹೊರಗಡೆ ಎಲ್ಲ ಜನ ನಿಮ್ಮ ಬಗ್ಗೆ ಏನಂತವ್ರೆ ಅಂತ ಗೊತ್ತು, ನಮ್ಮ ಮನೆಯವ್ರಿಗೂ ಗೊತ್ತು ಅಂತ ಹೇಳಿದ್ರೆ ನಿಮ್ಮ ಮನೆಯವ್ರು ಏನಾದ್ರು ಹೇಳ್ಕೊಟ್ಟಿದ್ದಾರಾ ಅಂತ ರಕ್ಷಿತಾ ಕೇಳಿ. ಸರಿ, ಈ ವಿಚಾರ ನಿಜವಾಗ್ಲೂ ಕೂಡ ತುಂಬ ಸೂಕ್ಷ್ಮವಾದಂಥದ್ದು. ಇನ್ನಿರೋದು ಒಂದು ವಾರ ಅಷ್ಟೇ, ಒಂದು 10-12 ದಿವಸ ಇರ್ಬೋದು ಅಷ್ಟೇ. ಆದರೆ ಈ ಥರ ನೀವು ಹೊರಗಡೆದೆಲ್ಲ ಏನಾದ್ರು ಬಿಟ್ಕೊಟ್ಬಿಟ್ರೆ ಬಿಗ್ ಬಾಸ್ಗೆ ಗೊತ್ತಿಲ್ದಂಗೆ ನಿಮ್ಮ ಮನೆಯವ್ರು ಬಂದಾಗ ಏನಾರು ಹೇಳಿದರೆ ನಿಮ್ಮನ್ನು ನೆಕ್ಸ್ಟ್ ವಾರನೇ ಕಳಿಸ್ಬಿಡ್ತಾರೆ, ಏನೋ ಗೊತ್ತಿಲ್ಲ. ಯಾಕೆಂದರೆ ಬಿಗ್ ಬಾಸ್ ಅಂತಂದರೆ ಅದು ಒಂದು ಎಂಥ ಇಡೀ ಕೋಟ್ಯಾಂತರ ಜನರನ್ನ ಒಂದು ನಾಡಿ ಮಿಡಿತವನ್ನ ಕಂಟ್ರೋಲ್ ಮಾಡ್ತಾ ಇರುವಂಥ ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇರೋ ಆಟ. ಎಷ್ಟೋ ಜನಕ್ಕೆ ನೆಮ್ಮದಿ ಕೊಡ್ತಿದೆ, ತೃಪ್ತಿ ಕೊಡ್ತಿದೆ, ಒಂದು ಎಂಟರ್ಟೈನ್ಮೆಂಟ್ ಇದೆ ಒಂದಷ್ಟು ಜನಕ್ಕೆ, ಎಲ್ಲರೂ ಇಲ್ಲದೆ ಇದ್ರು. ಆದರೆ ಆ ಒಂದು ಇದನ್ನೇ ಯಾರೋ ಬಂದು ಹಾಳು ಮಾಡ್ಬಿಡ್ತಾರೆ ಅಂದಾಗ ಅಂಥವ್ರು ಪನಿಷ್ಮೆಂಟ್ ಆಗೇ ಆಗುತ್ತೆ. ನಿಜವಾಗ್ಲೂ ಕೂಡ ಏನಾಯ್ತು ಎತ್ತ ಅದು ಮುಖ್ಯ. ಆದರೆ ಈ ರಕ್ಷಿತಾ ಮೇಲೆ ಮುಂದುವರೆದು ಇನ್ನೇನಾಯಿತು ಅಂತಂದರೆ, ಮೊದಲು ಕೈ ಮಾಡಿದ್ದು ರಾಶಿಕಾನೇ ರಕ್ಷಿತಾನು ಕೂಡ ತೆಳ್ಳಗೆ ಶುರು ಮಾಡಿದ ತಕ್ಷಣ ಅಲ್ಲಿರೋರು ಯಾರೂ ಬರಲಿಲ್ಲ ಹತ್ರಕ್ಕೆ. ಇನ್ನು ಒಂದೇ ಒಂದು ನಿಮಿಷ ಬಿಟ್ಟಿದ್ದಿರೆ ಸಿಕ್ಕಾಬಟ್ಟೆ ಇಬ್ಬರು ಹೊಡೆದಾಡ್ಬಿಡ್ರು. ಅಷ್ಟು ಕೋಪ ತಾಪದಲ್ಲಿ ಒಟ್ಟಾಗಿತ್ತು. ಅಷ್ಟರೊಳಗೆ ಅಶ್ವಿನಿ ಅವರು ಮಧ್ಯೆ ಬಂದು ಅವ್ರನ್ನ ಬಿಡಿಸಿ ಸೈಡ್ ಕಳಿಸಿದ್ರು. ಆಮೇಲೆ ಜೊತೆಗೆ ಇವ್ರು ಮಾಡಿದ 2 ಮಿಸ್ಟೇಕ್ ಏನು ಅಂದರೆ, ರಾಶಿಕಾ ಹೊರಗಡೆ ವಿಚಾರದೆಲ್ಲ ಮಾತಾಡಿದ್ದು, ಆಮೇಲೆ ರಕ್ಷಿತಾ ಮೇಲೆ ಕೈ ಮಾಡಿದ್ದು. ರಕ್ಷಿತಾ ಕೈ ಮಾಡಿದ ತಕ್ಷಣ ತೆಳ್ಳಿದ್ರು. ಇಲ್ಲಿ 2 ತಪ್ಪು ಆಗಿರೋದು ತೋರಿಸಿರೋ ಪ್ರೋಮೋ ಪ್ರಕಾರ ರಾಶಿಕಾದೆ. ಹಾಗಾಗಿ ಚಿಕ್ಕ ಹುಡುಗಿ ಅಂತೇಳಿ ಒನ್ ಟೈಮ್ ಮರ್ಯಾದೆ ಕೊಡ್ತಾರೆ, ನೀವು ತಾವು ಅಂತ, ನೀನೇ ಹೋಗು ಬಾ ಅಂತೆಲ್ಲ ಮಾತಾಡ್ತಾರೆ. ಏನೇ ಆದರೂ ಕೂಡ ಚಿಕ್ಕ ಹುಡುಗಿ ಯಾರು ಕೂಡ ಬೆಂಬಲ ಇಲ್ಲ ಅಂತನೋ ಅಥವಾ ಏನೋ ಗೊತ್ತಿಲ್ಲ, ಸಪೋರ್ಟಿವ್ ಇಲ್ವಾ ಅಂತನೋ, ಯಾರು ಇಲ್ಲ ಅಂತನೋ ಸಿಕ್ಕಾಬಿಟ್ಟೆ ಅವ್ರ ಮೇಲೆ ತುಂಬ ದಬ್ಬಾಳಿಕೆ ಮಾಡ್ತಿದ್ದಾರೆ. ಇದೇನಾಗುತ್ತೋ ಏನೋ ಗೊತ್ತಿಲ್ಲ, ಇವತ್ತಿನ ಎಪಿಸೋಡಲ್ಲಿ ಬರುತ್ತೆ. ಆದರೆ ರಾಶಿಕಾ ಮಾಡಿದ್ದು 1-2 ತಪ್ಪೆ ನಿಜವಾಗ್ಲೂ ಕೂಡ ಪ್ರೋಮೋದಲ್ಲಿ ತೋರಿಸಿರುವಂಗೆ. ಇದು ಎಲ್ಲ ಬೇಕಿರಲಿಲ್ಲ. ಇನ್ನಿರೋದು ಇನ್ನೊಂದು 10-12 ದಿನಕ್ಕೆ ಇಷ್ಟೊಂದು ಯಾಕೆ ವೈರಲ್ ಆಗಬೇಕಿತ್ತು ಅಂತ ಗೊತ್ತಿಲ್ಲ. ಆದರೆ ಏನಕ್ಕೆ ಈ ಜಗಳ ಬಂತು, ರಾಶಿಕಾ ಯಾಕೆ ಜಾಸ್ತಿ ರೈಸ್ ಆದರು, ಅದಕ್ಕೆ ರಕ್ಷಿತಾ ಯಾಕೆ ರೈಸ್ ಆದಂದ್ರೆ ಇಲ್ಲಿ ತೋರಿಸಿರೋ ಪ್ರಕಾರ ರಾಶಿಕಾದೇ ತಪ್ಪಿದೆ. ಆದರೆ ರಾಶಿಕಾ ಇಷ್ಟು ರೈಸ್ ಆಗೋದಕ್ಕೆ ಮೂಲ ಕಾರಣ ಏನು? ಜೊತೆಗೆ ಅಶ್ವಿನಿ ಅವ್ರಿಗೂ ಕೂಡ ರಾಶಿಕಾ ಅವ್ರಿಗೂ ಈಗ ಆಗ್ತಾ ಇಲ್ಲ. ಜಗಳ ಬಂದ ತಕ್ಷಣ ಅಶ್ವಿನಿ ಅವ್ರು ಬಂದು ಬಿಡಿಸಿದ್ರು. ಒಂದೊಂದು ಟೈಮ್ ನಿಜವಾಗ್ಲೂ ಕೂಡ ಒಂದೊಂದ್ಸಾರಿ ಅಶ್ವಿನಿ ಅವರ ನಡವಳಿಕೆಗಳು, ಒಂದೊಂದ್ಸಾರಿ ಕೋಪ ಬಂದರೆ ಒಂದೊಂದ್ಸಾರಿ ಸಿಕ್ಕಾಬಟ್ಟೆ ಪ್ರೀತಿ ಬರುತ್ತೆ. ನೋಡಿ, ಆ ಹುಡುಗಿನ ಸ್ಟಾರ್ಟಿಂಗ್ ಬಂದಾಗ ಸಿಕ್ಕಾಬಟ್ಟೆ ಕೋಪ, ಗಿಲ್ಲಿ ಅಷ್ಟೇ ದ್ವೇಷಿಸ್ತಿದ್ರು. ಈಗ ರಕ್ಷಿತನ ತುಂಬ ಇಷ್ಟಪಡ್ತಾರೆ. ಜಗಳ ಆದ ತಕ್ಷಣ ಯಾರು ಹತ್ರಕ್ಕೆ ಬರಲಿಲ್ಲ, ರಘು ಅವ್ರು ಕೂಡ ಹತ್ರಕ್ಕೆ ಬರಲಿಲ್ಲ. ಆದರೆ ಅಶ್ವಿನಿ ಅವ್ರು ಬಂದು ಬಿಡಿಸಿದ್ರು. ಏನೇ ಆದರೂ ಕೂಡ ಇವತ್ತು ಬಿಗ್ ಬಾಸಲ್ಲಿ ತೋರಿಸ್ತಾರೆ ನೋಡಿ, ಇವತ್ತಿನ ಎಪಿಸೋಡಲ್ಲಿ ಏನು ಬರುತ್ತೆ ಎತ್ತ ಅಂತ. ಇದೇ ರೀತಿ ಪ್ರತಿಯೊಂದು ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ವಿಡಿಯೋ ಮಾಡೋದಕ್ಕೊಂದು ಉತ್ಸಾಹ ಬರುತ್ತೆ. ನಿಮ್ಮ ಸಬ್ಸ್ಕ್ರೈಬರ್ ನಮಗೆ, ನೀವು ಮಾಡೋ ಒಂದು ಸಬ್ಸ್ಕ್ರಿಪ್ಷನ್ನು ನಮಗೆ ಒಂದು ರೀತಿ ಶಕ್ತಿ ಇದ್ದಂಗೆ. ನಮ್ಗೆ ಇಷ್ಟು ಜನ ಸಪೋರ್ಟ್ ಇದ್ದಾರೆ, ಇಷ್ಟು ಜನ ನಮ್ಮ ಬೆಂಬಲವಾಗಿದ್ದಾರೆ ಅನ್ನೋದೊಂದು ಇರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಲೈಕ್ ಮಾಡಿ, ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ.